ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ಲೋಸ್ ನೆಕ್ ಯಾವ ಥರ ಕಟ್ ಮಾಡೋದು ಅಂತ ಬಿಗಿನರ್ಸ್ಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಕ್ಲೋಸ್ ನೆಕ್ಕು ಈಸಿಯಾಗಿ ನನ್ನ ಮೆಥಡಲ್ಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಇದು ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಎಷ್ಟಿದೆ ಮೆಜರ್ಮೆಂಟಲ್ಲಿ ಇಟ್ಕೊಂಡು ಇದಕ್ಕೆ ಡೌನಿಂಗ್ 3.25 ತೊಗೊಂಡಿದ್ದೀನಿ. ಸ್ಲೀವ್ ಡೌನಿಂಗು ಸ್ಲೀವ್ ಲೆಂತ್ ಇದೆ ನೋಡಿಕೊಂಡು ಡೌನಿಂಗ್ 3.25 ತೊಗೊಂಡು ಆರ್ಮಲ್ ರೌಂಡು 9 ಕಾಲು ಬರುತ್ತೆ ಅದು ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ ಬ್ಯಾಕ್ ಕಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಲೆಂತು 14.5 ಇದೆ. 1/2 ಇಂಚ್ ನೋಡಿ 14.5 ತೊಗೋತಾ ಇದ್ದೀನಿ. ಇದು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಮಾರ್ಜಿನ್ ಕೆಳಗೆ ಸ್ಟಿಚಿಂಗ್ ಬಿಟ್ಟು 14.5 ಇಟ್ಕೊಂಡು ಅದಕ್ಕೆ ಎಕ್ಸ್ಟ್ರಾ 1 ಇಂಚು ಮಾರ್ಕ್ ಮಾಡ್ಕೋಬೇಕು. 15.5 ತೊಗೋತಾ ಇದ್ದೀನಿ. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಎಕ್ಸ್ಟ್ರಾ 1 ಇಂಚ್ ತೊಗೋಬೇಕು. ಕ್ಲೋಸ್ ನೆಕ್ ಆಗಲಿ ಕಲ್ಲರ್ ನೆಕ್ಕಿಗಾಗಲಿ ಫುಲ್ಲು ಮೇಲೆ ಬಂದಿರುತ್ತಲ್ಲ, ಆಗಾಗ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇದು ನೆಕ್ ಬಿಡ್ತು ಕ್ಲೋಸ್ ನೆಕ್ ಅಲ್ವಾ, ಇದು ಬೋಟ್ ನೆಕ್ ಏನಲ್ಲ. ಬೋಟ್ ನೆಕ್ ಆದರೆ 40.5 ಸೈಜು 4 ಆದರೂ ಇಟ್ಕೋತೀವಿ. ಇದಕ್ಕಾಗಲ್ಲ ನೋಡಿ. 40.5 /12 ಮಾಡಿಕೊಂಡ್ರೆ 3.3 ಬರುತ್ತೆ. ಆದರೆ ನಾನು 3.3 ಇಟ್ಕೊಂಡಿಲ್ಲ, 3.5 ಇಟ್ಕೊಂಡಿದ್ದೀನಿ. ನೆಕ್ ಬಿಡ್ತು ಮತ್ತು ಫುಲ್ ಶೋಲ್ಡರ್ 15.5 ಇತ್ತು. ಅದು ಹಾಫ್ 7.25 ಬರುತ್ತೆ. ಅದನ್ನ ಇಟ್ಕೊಂಡು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಕೆಳಗೊಂದು ಮಾರ್ಕ್ ಮಾಡ್ಕೊಂಡಿದ್ದು ನೋಡಿ. ಅದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಅದರಿಂದ ಕೆಳಗೆ ಆರ್ಮಲ್ ರೌಂಡಿಗೆ ಆರ್ಮಲ್ ಇದು 7.25 ಇಟ್ಕೋಬೇಕು. ಸೇಮ್ ಶೋಲ್ಡ್ರ್ ಇಟ್ಕೊಂಡು ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟೇ. 1/2 ಇಂಚ್ ಬಿಟ್ಟು ಆರ್ಮಲ್ ರೌಂಡು ಈ ಥರ ರೌಂಡ್ ಶೇಪ್ ತಗೊಂಡು ಚೆಕ್ ಮಾಡ್ಕೊಳ್ಳಿ. ಆರ್ಮಲ್ ರೌಂಡು ಎಷ್ಟು ಬರುತ್ತೆ? 9.25 ಬರಬೇಕು. ನಾವು ಸ್ಲೀವಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಫುಲ್ ರೌಂಡ್, ಅದು ಅಷ್ಟೇ ಬರ್ತಿದೆ. ಇದು ಶೋಲ್ಡ್ರು ಡೌನ್ ತಗೊಳ್ತಾ ಇದ್ದೀನಿ. ಮತ್ತು ನೆಕ್ ಡೀಪು ಕೆಳಗಡೆ, ಇದು ಕ್ಲೋಸ್ ನೆಕ್ ಅಲ್ವಾ, 3/4 ಇಂಚು ಸಾಕು. 3/4 ಇಂಚು ತಗೊಂಡು ಮತ್ತು ಇದು ಸೊಂಟದ ಸುತ್ತಳತೆ 3.5 ಇದೆ, ಅಲ್ಲ 33.5 ಇದೆ. 33/4 ಮಾಡಿಕೊಂಡಾಗ 8.25 ಬರುತ್ತೆ. 8.25 ಒಂದು ಮಾರ್ಕು, ಒಂದು ಎಕ್ಸ್ಟ್ರಾ 1 ಇಂಚು ಎಕ್ಸ್ಟ್ರಾ ಇದು ಮಧ್ಯೆ ಡಾಟ್ಸ್ ಬರುತ್ತೆ ನೋಡಿ, ಅದಕ್ಕೆ ಮತ್ತು ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಟ್ಟೆ ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಇಷ್ಟೇ ಬ್ಯಾಕ್ ಪಾರ್ಟು. ಈಸಿಯಾಗಿ ಈ ಥರ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳಿ. ಫ್ರಂಟಿಗಷ್ಟೇ ಸೇಮ್ ಟು ಸೇಮ್ ಬ್ಯಾಕ್ ಹೇಗಿದೆ ಹಾಗೆ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಸೇಮ್ ಟು ಸೇಮ್ ತೊಗೊಂಡು ಮತ್ತು ಎಕ್ಸ್ಟ್ರಾ 1/2 ಇಂಚು ಮಾರ್ಕ್ ಈ ಥರ ಮಾಡ್ಕೊಂಡಿದ್ಮೇಲೆ ಬ್ಯಾಕ್ ಪಾರ್ಟು ಹಾಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟು ಸ್ವಲ್ಪ ಡೀಪ್ ನೆಕ್ ಬರುತ್ತೆ, ಬ್ಯಾಕ್ ಮಾತ್ರ ಕ್ಲೋಸ್ ನೆಕ್. ಫ್ರಂಟ್ ಡೀಪು,
ಸ್ಟಿಚಿಂಗ್ ಹೋಗುತ್ತೆ. ಮಾರ್ಕ್ ಮಾಡ್ಬೋದು ಅದನ್ನೆಲ್ಲ. ಅದು ಶೋಲ್ಡ್ರ್ ಎಷ್ಟು ಬರುತ್ತೆ ಅಲ್ಲಿ ಇಟ್ಕೊಂಡು ಫಸ್ಟ್ ಮಾಡ್ಕೊಂಡಿದ್ದು ಸ್ವಲ್ಪ ಜಾಸ್ತಿ ಬಂತು ಅಂತ 3.5 ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಾಂದರೆ ಶೋಲ್ಡ್ರ್ ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ಅದಕ್ಕೆ ಸರಿ ನೋಡ್ಕೊಳ್ಳಿ. ಶೋಲ್ಡ್ರು ಈ ಥರ ರೌಂಡ್ ಶೇಪ್ ಶೇಪ್ ತಗೊಳ್ಳಿ. ಅದಾದಮೇಲೆ ಆರ್ಮಲ್ಲಿ ಸ್ವಲ್ಪ ಫ್ರಂಟು ಒಳಗೆ ತೊಗೋಬೇಕು, ಒಂದು 1/2 ಇಂಚು. ಮತ್ತು ಚೆಕ್ ಮಾಡ್ಕೊಳ್ಳಿ ಆರ್ಮಲ್ ರೌಂಡ್ ಎಷ್ಟು 9.25 ಬರಬೇಕು. 9.25ಗಿಂತ ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ಬೇಕು. ಅಂದರೆ ಮಧ್ಯ ಟಕ್ಸ್ಗೆ ಹೋಗುತ್ತೆ ಆರ್ಮಲ್ ಸೆಂಟ್ರಲ್ಲಿ. ನೋಡಿ 4 ಟಕ್ಸ್ ಬ್ಲೌಸ್ ಅಲ್ಲ ಇದು, ಹಾಗಾಗಿ ಮಧ್ಯ ಟಕ್ಸ್ ಬರುತ್ತೆ. ಅದಕ್ಕೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಇಟ್ಟು ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೊಂಡು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಇಟ್ಕೋಬೇಕು. ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಿ ನೋಡಿ, ಅದಕ್ಕೋಸ್ಕರ. ಮತ್ತು ಸೆಂಟ್ರ್ ಡಾಟ್ ಪ್ಯಾಂಟ್ ಕಂಡುಹಿಡಿಯೋದು ಈ ಥರ ನೋಡಿ. ಅಳತೆ ಬ್ಲೌಸಲ್ಲಿ ಈ ಥರ ಇಟ್ಕೊಂಡು ನೋಡಿ. ಮಧ್ಯ ಪಾಯಿಂಟ್ 12 ಬರ್ತಿದೆ ಮತ್ತು ಫುಲ್ 14.25 ಬರ್ತಿದೆ. 14.25 ನಾನು ಫುಲ್ ತೊಗೊಂಡು 14.25ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. 15.25 ಇಟ್ಕೊತಾ ಇದ್ದೀನಿ. 15.25 ಬ್ಲೌಸ್ ಲೆಂತು ನಮಗೆ ಎಷ್ಟಿದೆ 14.25 ಇತ್ತಲ್ಲ, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 14.25 ಅಂದರೆ 16.25 ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ. ಮತ್ತು ಡಾಟ್ ಪ್ಯಾಂಟು ನಾವು ಮಾರ್ಕ್ ಮಾಡ್ಕೊಂಡಿದ್ದೆ, ಅದು ಒಂದು ಲೈನ್ ಈ ಥರ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಡಾಟ್ ಪ್ಯಾಂಟಿಗೆ ಡಾಟ್ ಲೆಂತ್ ಇದಕ್ಕೆ 4.25 ಇಟ್ಕೋತಾ ಇದ್ದೀನಿ. 4.25 ಒಂದು ಮಾರ್ಕು ಮತ್ತು 2.25 ಈ ಥರ ಲೈನ್ ಹಾಕ್ಕೊಳ್ಳಿ. ಅದು 4.25 ಒಂದು ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕ್ಕೊಂಡಿರ್ತೀವಲ್ಲ, ಅದು ಆಚೆಗೆ 1.25 ಈಚೆಗೆ 1.25 ಸೆಂಟ್ರ್ ಡಾಟ್ ಪಾಯಿಂಟ್ಗೋಸ್ಕರ 1.25 ಇಟ್ಕೋತಾ ಇದ್ದೀನಿ. ಚೆಸ್ಟ್ ಅಳತೆಗೆ 40.25 ಅಪ್ಪರ್ ಚೆಸ್ಟ್ 40.25 ಇದು ಬ್ಲೌಸು. ಈ ಥರ 4 ಟಕ್ಸು ನೋಡ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸೈಡು ಈ ಥರ ಕ್ರಾಸಾಗಿ ಒಂದು ಇಂಚ್ ಇಟ್ಕೊಂಡು ಈ ಥರ ಗೆರೆ ಎಳ್ಕೊಳ್ಳಿ. ಮತ್ತು ನಮಗೆ ಸೊಂಟ ಸುತ್ತಳತೆ 8.2 ಬರಬೇಕು, ಅದನ್ನು ನೋಡ್ಕೋಬೇಕು. ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ನಾವು 1.25 ಇಟ್ಕೊಂಡಿರ್ತೀವಿ, ಅದು ಬಿಟ್ಟು ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಬಸ್ಟ್ ಪ್ಯಾಂಟು 11 ಬರಬೇಕು. 11 ಬರ್ತಿದೆ ಅಂದರೆ ಅಪ್ಪರ್ ಚೆಸ್ಟ್ಗಿಂತ 1.25 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. 10.25 ಇದು 40.25/4 ಬಂದಾಗ 10.25 ಬರುತ್ತೆ ಅಪ್ಪರ್ ಚೆಸ್ಟು. ಅದಕ್ಕಿಂತ ಮಧ್ಯ ಸೆಂಟ್ರು 3/4 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಇದು ಹೆವಿ ಚೆಸ್ಟ್ ಇರೋದ್ರಿಂದ 1 ಇಂಚ್ ಇಟ್ಕೊಂಡ್ರೂ ಆಗುತ್ತೆ, 11.25 ಇಟ್ಕೊಂಡ್ರೂ ನಡೆಯುತ್ತೆ. ಹೆವಿ ಇಲ್ಲ ಅಂದರೆ 3/4 ಇಂಚ್ ಇಟ್ಕೊಂಡ್ರು ಸಾಕು. ಸೆಂಟ್ರು ಚೆನ್ನಾಗಿ ಕೂರುತ್ತೆ. ಕೆಲವರು ಪ್ರಾಬ್ಲಮ್ ಹೇಳ್ತಾರೆ, ಅವರು 3/4 ಇಂಚ್ ಇಟ್ಕೊಂಡಿರಲ್ಲ, ಎಷ್ಟಿರುತ್ತೆ ಅಪ್ಪರ್ ಚೆಸ್ಟ್ ಅಷ್ಟಕ್ಕೆ ಇಟ್ಕೊಂಡು ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಎಳ್ದಂಗೆ ಆಗ್ತಾ ಇರುತ್ತೆ ಸೆಂಟ್ರಲ್ಲಿ. ಹಾಗಾಗಬಾರ್ದು ಅಂದರೆ ಎಕ್ಸ್ಟ್ರಾ 3/4 ಇಂಚ್ 1 ಇಂಚ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಅಲ್ಲಿ ಲೈನ್ ಹಾಕ್ಕೊಂಡಿದ್ನಲ್ಲ, ಸೇಮ್ ಟು ಸೇಮ್ ಲೈನ್ ಹಾಕ್ಕೊಂಡಿದ್ನಲ್ಲ, ಅದರಿಂದ ಆಚೆಗೆ ನಾವು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಎಕ್ಸ್ಟ್ರಾ ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಸ್ಟಿಚ್ ಬರುತ್ತೆ ನೋಡಿ, ಅದಕ್ಕೋಸ್ಕರ. ಇಲ್ಲ ಅಂದರೆ ಕಪ್ಸ್ ಹತ್ರ ಸರಿ ಬರೋದಿಲ್ಲ, ಎಳ್ದಂಗೆ ಆಗೋದು, ಮತ್ತು ಶೇಪ್ ಬರೋದಿಲ್ಲ, ಫ್ಲಾಟ್ ಆಗಿಬಿಡುತ್ತೆ ಕೆಲವರಿಗೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಸ್ಟಿಚಿಂಗ್ ನಾವು ಇಟ್ಕೊಂಡಿಲ್ಲ ಅಂದರೆ
ಫ್ಲಾಟ್ ಆದಂಗೆ ಆಗ್ಬಿಡುತ್ತೆ, ಅವ್ರಿಗೆ ಶೇಪ್ ಸರಿ ಬರೋದಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಇಟ್ಕೋಬೇಕು. ಈ ಥರ ನಾಚ್ ಹಾಕ್ಕೊಳ್ಳಿ, ಎಲ್ಲೇ ಸ್ಟಿಚ್ ಬರುತ್ತೆ ಅಲ್ಲಿ. ಇಷ್ಟೇ ಫ್ರಂಟು. ಮತ್ತು ಪಟ್ಟಿ ಪೀಸ್ ನೋಡಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು. ನಾನು ಎಕ್ಸ್ಟ್ರಾ ಹೇಳಿದ್ನಲ್ಲ 2 ಇಂಚು ನೋಡಿ. ಈಸಿ ಮೆಥಡ್ ಪಟ್ಟಿ ಪೀಸ್. ಕೆಲವರಿಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ ಯಾವ ರೀತಿ ಅಳತೆ ಮೆಜರ್ಮೆಂಟ್ ತೊಗೊಂಡಾಗ ಮಾಡೋದು ಅಂತ. ನಾನು ಬ್ಲೌಸಲ್ಲಿ ನೋಡ್ಕೊಂಡಿಲ್ಲ ನೋಡಿ. ಇದೆಷ್ಟು ಬರ್ತಿದೆ, 2.25 ಬರ್ತಿದೆ. ಇಲ್ಲಿ 2.25 ಬರ್ತಿದೆ ಹೆಚ್ಚು. ಮಧ್ಯ ಸೆಂಟ್ರ್ ಸ್ವಲ್ಪ ಕಮ್ಮಿ ಬರ್ತಿದೆ, ಹಾಗಾಗಿ ಇದಾಗೋದಿಲ್ಲ. ನಾನು ಸೆಂಟ್ರ್ ಕೆಳಗೆ ಸ್ವಲ್ಪ ಶೇಪ್ ತೊಗೊಂಡಿರ್ತೀನಲ್ಲ, ಹಾಗಾಗಿ ಕಮ್ಮಿ ಬರುತ್ತೆ. ಎಕ್ಸ್ಟ್ರಾನೇ ಕಟ್ ಮಾಡ್ಕೋಬೇಕು. ಸಪ್ರೇಟಾಗಿ ಎಕ್ಸ್ಟ್ರಾನೇ ಕಟ್ ಮಾಡ್ಕೋಬೇಕು. ಸೊಂಟ ಸುತ್ತಳತೆ 8.25 ಅಲ್ಲ, 8.25 ಎಕ್ಸ್ಟ್ರಾ ಪ್ಲಸ್ 2 ಇಂಚ್ ತೊಗೋಬೇಕು ಪಟ್ಟಿ ಪೀಸಿಗೆ. ನೋಡಿ ಇದು ಸಾಕಾಗೋದಿಲ್ಲ, ಇದ್ರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಕಟ್ ಮಾಡ್ಕೋಬೇಕು ನಾನು, ಬಟ್ಟೆ ಅದರಲ್ಲಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಪೀಸ್ ಕೊಟ್ಕೊಂಡು ಕಟ್ ಮಾಡ್ಕೊಡ್ತೀನಿ ನೆಕ್ಸ್ಟು. ಅದಕ್ಕೆ ನಾನು ಸಿಂಗಲಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸ್ಟ್ರೈಟ್ ಮಾಡ್ಕೋಬೇಕು. ಇದು ಸರಿ ಇಲ್ಲ, ಇದು ಸ್ವಲ್ಪ ಸ್ಟ್ರೈಟ್ ಇಲ್ಲಲ್ಲ, ಹಾಗೆ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎರಡು ಮುಕ್ಕಾಲು ಬಂತ. ನಾನು 1/4 ಇಂಚ್ ಎಕ್ಸ್ಟ್ರಾನೇ ಸೇರಿಸ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಸರಿ ಬರುತ್ತೆ. ಸ್ವಲ್ಪ 1/4 ಇಂಚ್ ಹೆಚ್ಚು ಆಗುತ್ತೆ, ಅದಕ್ಕೋಸ್ಕರ 3 ಇಟ್ಕೊಂಡು 8.25 ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಅದಕ್ಕಿಂಚ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. 2 ಇಂಚ್ ಇಟ್ಕೋಬೋದು. ನಾನು ಒಂದು ಅರ್ಧ ಇಂಚ್ ಜಾಸ್ತಿ ಇಟ್ಕೊಂಡಿರ್ತೀನಿ. ಬೇಕಾದ್ರೆ ಸ್ಟಿಚ್ ಎಲ್ಲ ಆದಮೇಲೆ ಬೇಕಾಗಿದ್ರು ಕಟ್ ಮಾಡ್ಕೋಬೋದಲ್ಲ, ಅದಕ್ಕೋಸ್ಕರ. ಮತ್ತು ಮಧ್ಯ ನೋಡಿಕೊಂಡು ಮಧ್ಯ ಅಷ್ಟೇ 2.25 ಇಟ್ಕೊಂಡಿದ್ದೀನಿ. ಮತ್ತು ಶೇಪ್ ತಗೊಳ್ಳೋದು ಅಷ್ಟೇ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋದು. ಇಷ್ಟೇ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಇನ್ನೊಂದು ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಇನ್ನೊಂದು ಇದಕ್ಕೆ ನಾನು ಎಕ್ಸ್ಟ್ರಾ ಕೊಟ್ಟು ಪೀಸ್ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ಕ್ಲೋಸ್ ನೆಕ್ ಬ್ಲೌಸು. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಸ್ಟಮರ್ ಹಾಕ್ಕೊಂಡಿದ್ದಾರೆ, ಫುಲ್ ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ. ಅವರು ತುಂಬ ಖುಷಿಪಟ್ಟರು.